ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ತುಂಬ ದಿನದ ನಂತರ ಮತ್ತೆ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ಸಂಗತಿಗಳ ನಡುವೆ ಆಡೋ ಮಾತುಗಳ ಬಗ್ಗೆ ಎಚ್ಚರ ಇರಬೇಕು ಅಥವಾ ಹತೋಟಿಯಲ್ಲಿರಬೇಕು. ಹಂಗಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನೇನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಲ್ಲ. ಒಂದಷ್ಟು ಬುಕ್ಗಳನ್ನು ತಂದಿಟ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿರೋದ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡಿ. ಗಂಡ ಹೆಂಡತಿ ಮಧ್ಯೆ ಮಾತಾಡೋಕ್ಕೆ ಮುಂಚೆ ಮೊದಲು ಹತೋಟಿಲಿರಬೇಕು. ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ಒಂದು ಮಾತಾಡೋಕ್ಕೂ ಮುಂಚೆ ಕೋಪ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಕೋಪ ಹೋಗುತ್ತೆ, ಮಾತಾಡಿರೋ ಮಾತನ್ನು ಮರೆಯೋದಕ್ಕಾಗಲ್ಲ. ಅದಕ್ಕೆ ಮಾತಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ನಾವು ಪ್ರೀತಿಸ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನು ಕೆಟ್ಟದಾಗ ನಡೆಸ್ಕೊಳ್ಳೋದಾಗಲಿ ಕೆಟ್ಟದಾಗ ಮಾತಾಡೋದಕ್ಕಾಗಲಿ ಆಗೋದಿಲ್ಲ. ಆ ಹಕ್ಕು ಅಧಿಕಾರ ಯಾರಿಗೂ ಇರೋದಿಲ್ಲ. ಅದು ಗಂಡನಿಗೆ ಆಗಲಿ ಹೆಂಡ್ತಿನಿಗೆ ಆಗಲಿ. ನಾವು ಪ್ರೀತಿಸ್ತೀವಿ, ನಾವು ಚೆನ್ನಾಗಿ ನೋಡ್ಕೊತೀವಿ ಅನ್ನೋ ಒಂದು ಉದ್ದೇಶನೇ ಇಟ್ಕೊಂಡು, ಅದನ್ನೇ ಒಂದು ಟಾಪಿಕಾಗಿ ಇಟ್ಕೊಂಡು ನಾವು ಅವ್ರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಹೆಂಗೆ ಬೇಕಾದರೂ ಅವ್ರನ್ನ ನಡೆಸ್ಕೋಬೋದು ಅನ್ನೋದು ಇಬ್ಬರು ಮೈಂಡಲ್ಲೂ ಇರಬಾರ್ದು ಅದು, ಅಲ್ವಾ? ಹಂಗೆ ಇಲ್ಲ ಗಂಡ ಆದವನಿಗೆ ನಾನು ತಂದಾಕ್ತೀನಿ, ಅವಳು ಮನೇಲಿ ಕೂತ್ಕೊಂಡು ತಿಂತಾ ಇರ್ತಾಳೆ ಅನ್ನೋದು ಇರಬಾರ್ದು. ಯಾಕಂದರೆ ಹೊರಗಡೆ ಹೋಗಿ ಎಷ್ಟು ದುಡಿತಾ ಇರ್ತಾರೋ ಮನೇಲಿರೋ ಹೆಣ್ಣು ಕೂಡ ಅಷ್ಟೇ ದುಡಿತಾ ಇರ್ತಾಳೆ. ಹಾಗಂತ ಅವ್ರನ್ನ ಕೇವಲ ಮಾತಾಡೋದಾಗಲಿ, ಈಗ ಯಾರೋ ಹೊರಗಡೆ ಮಾತಾಡಿದ್ರು ಏನೋ ಕೋಪ ಬಂತು ಅದನ್ನು ಬಂದು ಹೆಂಡ್ತಿ ಮೇಲೆ ತೋರಿಸೋದಾಗಲಿ ಇಲ್ಲ ಗಂಡನ ಮೇಲೆ ತೋರಿಸೋದಾಗಲಿ ಮಾಡಬಾರ್ದು. ಕೋಪ ಅನ್ನೋದು ಬಂದು ಹೋಗುತ್ತೆ, ಆದರೆ ಆಡಿರೋ ಮಾತು ಹೋಗೋದಿಲ್ಲ, ಅಲ್ವಾ? ಸಂಸಾರ ಅನ್ನೋದು ನೆಮ್ಮದಿನೇ ಕೆಡಿಸ್ಬಿಡುತ್ತೆ ಮಾತು ಅನ್ನೋದು. ಕೋಪದಲ್ಲಿ ಆಡೋ ಮಾತು ಜೀವನನೇ ತಲೆ ಕೆಳಕು ಮಾಡೋದು ಉಂಟು. ಅದಕ್ಕೆ ನಾವು ಆಡೋ ಮಾತಿನ ಮೇಲೆ ನಿಗಾ ಅನ್ನೋದನ್ನು ಇಟ್ಕೊಂಡಿರಬೇಕು. ಮತ್ತು ನಾವು ಕೋಪದಲ್ಲಿ ಮಾತಾಡೋ ಮಾತನ್ನು ಬೇರೆಯವ್ರು ಹೇಗೆ ತಗೋತಾರೆ ಅದನ್ನು ಅವ್ರು ತಗೊಂಡು ಅವ್ರು ನಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಈಗ ನಾವು ನಮ್ಮ ಗಂಡಗೆ ಬೈತಾ ಇದ್ದರೆ ಅವರು ಎಷ್ಟು ಕೆಟ್ಟದಾಗಿ ಅದನ್ನು ತಗೋತಾರೆ, ಅವರು ಅದನ್ನು ಎಷ್ಟು ಕೆಟ್ಟದಾಗಿ 4 ಜನದ ಹತ್ರ ಮಾತಾಡ್ತಾರೆ ಅನ್ನೋದನ್ನು ನಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ. ಮತ್ತು ಅದರಿಂದ ಏನೆಲ್ಲ ಪರಿಣಾಮಗಳಾಗ್ಬೋದು ಅನ್ನೋದು ಮೈಂಡಲ್ಲಿ ಇರಬೇಕಾಗುತ್ತೆ. ಮಾತಾಡೋ ಮಾತು ಅಷ್ಟು ಲಿಮಿಟಲ್ಲಿ ಇರಬೇಕಾಗುತ್ತೆ. ಹತೋಟಿನ ಮೀರಿ ಗಂಡ ಆಗಲಿ ಹೆಂಡ್ತಿ ಆಗಲಿ ಮಾತಾಡೋದಕ್ಕೆ ಹೋಗಬಾರ್ದು. ಗಂಡ ಹೆಂಡ್ತಿ ಮೇಲೆ ಅಥವಾ ಹೆಂಡ್ತಿ ಗಂಡನ ಮೇಲೆ ಎಚ್ಚರಿಕೆನೇ ಇಲ್ದಲೆ ಮಾತಾಡೋ ಮಾತು ದಾಂಪತ್ಯ ಜೀವನದಲ್ಲಿ ಅಲ್ಲೋಲ ಕಲ್ಲೋಲನ್ನೇ ಸೃಷ್ಟಿ ಮಾಡ್ಬೋದು. ಅದಕ್ಕೆ ನೀವು ಮಾತಾಡೋ ಮಾತಿನ ಮೇಲೆ ಎಚ್ಚರ ಇರಬೇಕು. ಈಗ ನಾವು ಏನೇ ಒಂದು ಮಾತಾಡ್ತೀವಿ, ಇವಾಗ ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ, ಫಸ್ಟು ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಗೌರವ ಅಥವಾ ಮರ್ಯಾದೆನ ಕೊಡೋದನ್ನು ಕಲಿಬೇಕು. ಅದು ಒಬ್ರಿಗೊಬ್ರಿಗೆ ಪರಸ್ಪರ ಎಷ್ಟು ಚೆನ್ನಾಗಿ ಸಿಗುತ್ತೋ ಅದೇ ಥರ ಹೊರಗಡೆ ಜನನೂ ನಮ್ಮನ್ನು ಅಷ್ಟೇ ಗೌರವ ಕೊಟ್ಟು ಮಾತಾಡಿಸ್ತಾರೆ. ನಾವೇ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಬೇರೆಯವರು ನಮಗೆ ಅಷ್ಟು ಮರ್ಯಾದೆನ ಕೊಡೋದಿಲ್ಲ, ಅಲ್ವಾ? ಇವಾಗ ಗಂಡ ಆದವನು ಹೆಂಡ್ತಿನ ಮನೆಯವ್ರ ಮುಂದೆ ಗೌರವ ಕೊಡಬೇಕಾಗುತ್ತೆ. ಗಂಡನೇ ಗೌರವ ಕೊಟ್ಟಿಲ್ಲ ಅಂದರೆ ಮನೆಯವ್ರು ಯಾರು ಗೌರವ ಕೊಡೋದಿಲ್ಲ. ಅದಕ್ಕೆ ಗಂಡ ಆಗಲಿ ಹೆಂಡ್ತಿ ಆಗಲಿ ಮಾತಾಡೋ ಮಾತಲ್ಲಿ ಇಟ್ಕೊಂಡು ಮಾತಾಡಬೇಕು ಯಾವಾಗಲೂ. ಗಂಡ ಅಥವಾ ಹೆಂಡ್ತಿ ಕಡೆಯವರಿಗೆ ಗಂಡ ಮಾತಾಡೋದಾಗಲಿ ಗಂಡನ ಕಡೆಯವರಿಗೆ ಹೆಂಡ್ತಿ ಮಾತಾಡೋದಾಗಲಿ ಮಾಡೋದ್ರಿಂದ ಕ್ಷಮಿಸೋಕ್ಕೆ ಆಗದಂಥ ತಪ್ಪುಗಳು ನಡಿಬೋದು. ಯಾಕಂದರೆ ಹೆಂಡ್ತಿ ಅವಳ ಕಡೆಯವಳಿಗೆ ಅವಳದೇ ಆದ ಒಂದು ಗೌರವ ಇಟ್ಕೊಂಡಿರ್ತಾಳೆ. ಆ ಗೌರವ ರೆಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಇರಬೇಕಾಗುತ್ತೆ. ಇವಾಗ ಗಂಡನೂ ಅಷ್ಟೇ ಅವನದೇ ಆದೊಂದು ಗೌರವ ಅವ್ರ ಕಡೆ ಇರೋರಿಗೆ ರೆಸ್ಪೆಕ್ಟ್ ಅನ್ನೋದು ಇಟ್ಕೊಂಡಿರ್ತಾನೆ. ಅದನ್ನು ಹೆಂಡ್ತಿ ಕೇವಲವಾಗಿ ಮಾತಾಡೋದಕ್ಕೆ ಹೋಗಬಾರ್ದು. ಇದೇ ತುಂಬ ಜನಗಳ ಮಧ್ಯೆ ಬಿರುಕು ಬಂದ್ಬಿಡುತ್ತೆ. ನೀನು ನನ್ನ ಕಡೆಯವ್ರಿಗೆ ಈ ಥರ ಮಾತಾಡಿದೆ, ನಾನು ಮಾತಾಡ್ತೀನಿ ಅಂತ. ಅಟ್ಲೀಸ್ಟ್ ಅವರು ನಾವು ಕೊಡೋ ರೆಸ್ಪೆಕ್ಟ್ನೇ ಅವರು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಅಲ್ವಾ? ಹಾಗಿದ್ರೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಯಾವುದೇ ರೀತಿ ಕೇವಲವಾಗಿ ಮಾತಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೆ ಅವ್ರದ್ದೇ ಆದಂಥ ಸ್ವಾಭಿಮಾನ, ಅವ್ರದ್ದೇ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಇವಾಗ ಗಂಡ ಹೆಂಡ್ತಿ ಅಂದರೆ ವಿರುದ್ಧ ದಿಕ್ಕಲ್ಲಿರೋರು ಒಂದೇ ಒಟ್ಟಿಗೆ ಬಂದು ಒಟ್ಟಿಗೆ ಜೀವನ ಮಾಡೋದು. ಗಂಡನ ಪ್ರಪಂಚನೇ ಬೇರೆ ಇರುತ್ತೆ, ಹೆಂಡ್ತಿ ಪ್ರಪಂಚನೇ ಬೇರೆ ಇರುತ್ತೆ. ಇವಾಗ ಒಬ್ಬರು ಜೊತೆ ಆಗ್ತೀವಿ ಅಂದರೆ 2 ಫ್ಯಾಮಿಲಿ ಈ ಜೊತೆ ಆಗಲೇಬೇಕು. ಯಾಕಂದರೆ ಇಬ್ಬರು ಗಂಡ ಹೆಂಡ್ತಿ ಜೊತೆ ಆಗಬೇಕು, ಗಂಡು ಹೆಣ್ಣು ಜೊತೆ ಆಗಬೇಕು ಅಂದರೆ 2 ಫ್ಯಾಮಿಲಿ ಜೊತೆಯಾಗಿದ್ದರೆ ಮಾತ್ರ ಅದೊಂದು ಸುಂದರ ಸಂಸಾರ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಇವಾಗ ಪ್ರೀತಿ ಅನ್ನೋದು ಬಲವಂತಕ್ಕೋ ಅವಶ್ಯಕತೆಗೋ ಇರೋದಾಗಲಿ, ಸಂಸಾರ ಅನ್ನೋದು ಅನುಭವಿಸೋಕ್ಕೆ ಅನ್ನೋ ಥರ ಇರೋದಾಗಲಿ ಇರಬಾರ್ದು.
ಯಾಕಂದರೆ ಪ್ರೀತಿನೇ ಆಗಲಿ ಗೌರವನೇ ಆಗಲಿ ನಮ್ಮ ಮನಸ್ಸಿಂದ ನಮಗೆ ಬರಬೇಕು. ಯಾರೋ ಹೇಳೋದ್ರಿಂದ ಯಾರೋ ಕೇಳೋದ್ರಿಂದ ಬರೋದಕ್ಕಾಗಲ್ಲ. ಬಲವಂತವಾಗಿರ್ಬೋದು ಹೊರ್ತು ಯಾವತ್ತೂ ಬಲವಂತವಾಗಿ ಮನಸ್ಸಲ್ಲಿ ಇರೋದಕ್ಕಾಗಲ್ಲ. ಯಾರೋ ಹೇಳಿ ಅಂಥದ್ದು ಬರೋ ಅಂಥದ್ದಲ್ಲ. ಗೌರವ ಆಗಲಿ ಪ್ರೀತಿ ಆಗಲಿ ಅದು ನಮ್ಮ ಮನಸ್ಸಲ್ಲೇ ನಮಗೆ ಬರಬೇಕು. ಸಂಸಾರ ಅನ್ನೋದು ಅಯ್ಯೋ ಏನೋ ಅನುಭವಿಸೋಕ್ಕಿರಬೇಕು ಅನ್ನೋ ಥರ ಇರಬಾರ್ದು. ಇಬ್ಬರ ಮಧ್ಯೆನೂ ಅಷ್ಟು ಅನ್ಯೋನ್ಯತೆ, ಅಷ್ಟು ಗೌರವ ಅನ್ನೋದು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಬ್ಬರಿಗೂ ಇರುತ್ತೆ. ಇಬ್ಬರಲ್ಲೂ ಆ ಗೌರವ ಇರಬೇಕು. ಬೇರೆ ಯಾರೋ ಮಾತಾಡ್ತಾರೆ, ಯಾರೋ ಏನೋ ಹೇಳಿದ್ರು ಅದನ್ನೇ ಬಂದು ಕೆದಕಿ ಮಾತಾಡೋದಾಗಲಿ, ಇಲ್ಲ ಮಾಡಿರೋ ಒಂದು ತಪ್ಪನ್ನೇ ಯಾವಾಗಲೂ ಅದನ್ನೇ ಹಿಂದೆ ಆಗೋಗಿರುತ್ತೆ ಅದನ್ನೇ ಮತ್ತೆ ಮಾತಾಡ್ತಾ ಬರೋದಾಗಲಿ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಬಿರುಕೊಂದು ಉಂಟಾಗುತ್ತೆ. ಮತ್ತು ಜೊತೆ ಇರಲೇಬಾರ್ದು ಅನ್ನೋ ವಿಚಾರ ಅಲ್ಲಿ ಸೃಷ್ಟಿಯಾಗುತ್ತೆ. ಅದಕ್ಕೆ ಯಾವತ್ತೋ ನಡೆದಿರೋ ವಿಚಾರನ ಮೆಲ್ಕು ಹಾಕೋದಾಗಲಿ, ಇಲ್ಲ ಏನಾದರೂ ಒಂದು ತಪ್ಪು ಮಾಡಿದಾಗ ನೀನು ಅವತ್ತು ಮಾಡದೇ ಇದ್ದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ ಅದನ್ನೇ ಎಳ್ಕೊಂಡು ಬರೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಯಾವತ್ತೋ ಒಂದಿನ ಈಗ ತಪ್ಪು ಮಾಡದೇ ಇರೋರು ಯಾರೂ ಇರೋದಿಲ್ಲ. ಯಾವತ್ತೋ ಒಂದಿನ ಏನೋ ತಪ್ಪಾಗಿರುತ್ತೆ, ಪದೇ ಅದನ್ನೇ ಮಾತಾಡೋದಾಗಲಿ, ಅದನ್ನೇ ಚೂಟಿ ಮಾತಾಡೋದಾಗಲಿ, ಅದನ್ನೇ ಹಂಗ್ಸೋದಕ್ಕಾಗಲಿ, ಗಂಡಾಗಲಿ ಹೆಂಡತಿ ಆಗಲಿ ಮಾಡೋದಕ್ಕೆ ಹೋಗಬಾರ್ದು. ಏನೇ ತಪ್ಪು ಮಾಡದೆ ಯಾರೂ ಇರೋದಿಲ್ಲ. ತಪ್ಪು ಅನ್ನೋದು ಆದರೆ ಅದನ್ನು ಸರಿಪಡಿಸ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಾರೆ ಅಂದರೆ ಅದ್ರ ಜೊತೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಅದನ್ನೇ ಎಳ್ಕೊಂಡು ಹೋಗೋದ್ರಿಂದ ಸುಮ್ಮನೆ ಸಂಸಾರದಲ್ಲಿ ಬಿರುಕು ಅನ್ನೋದು ಮೂಡುತ್ತೆ. ನಾವು ಎಷ್ಟು ಎಳ್ಕೊಂಡು ಹೋಗ್ತೀವಿ ಹೊರಗಡೆಯವರು ಅಷ್ಟೇ ಎಳ್ಕೊಂಡು ಹೋಗ್ತಾರೆ. ಇವಾಗ 4 ಜನದ ಮಧ್ಯೆ ಇರ್ತೀವಿ, ಅವರ ಟಾಪಿಕ್ ತೆಗೆದ್ರೆ ನಾವು ಅಲ್ಲಿಂದ ಎದ್ದು ಬರಬೇಕು. ಯಾಕಂದರೆ ಅದನ್ನೇ ಮಾತಾಡಿ ಅವ್ರು ಮಾತಾಡೋದನ್ನೇ ಮತ್ತೆ ಬಂದು ನಾವು ಗಂಡಾಗಲಿ ಹೆಂಡತಿ ಆಗಲಿ ಜೊತೆ ಮಾತಾಡೋದ್ರಿಂದ ನಮ್ಮಿಬ್ಬರ ಮಧ್ಯೆ ಮತ್ತೆ ಬಿರುಕು ಅನ್ನೋದು ಉಂಟಾಗುತ್ತೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋಂಗೆ ಗಂಡ ಹೆಂಡತಿ ಮಧ್ಯೆ ಮಾತಿನಲ್ಲಿ ಎಷ್ಟು ಹತೋಟಿ ಇರುತ್ತೋ ಅಷ್ಟು ಒಳ್ಳೆಯದು, ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ಒಳ್ಳೆಯದು. ಮತ್ತು ಗಂಡ ಹೆಂಡತಿ ಮಧ್ಯೆ ನಂಬಿಕೆ ಅನ್ನೋ ಗೋಡೆ ಬಲವಾಗಿದ್ದಾಗಲೇ ಪ್ರೀತಿ ಅನ್ನೋದು ಬಲವಾಗಿರೋದಕ್ಕೆ ಸಾಧ್ಯ. ನಂಬಿಕೆ ಅನ್ನೋದು ಇಲ್ಲ ಅಂದರೆ ಪ್ರೀತಿ ಅನ್ನೋದಲ್ಲಿ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ ಅಲ್ವಾ. ಅದಕ್ಕೆ ನಾವು ಪ್ರೀತಿಸ್ತೀವಿ ಅಂತ ಅಧಿಕಾರ ಚಲಾಯಿಸೋಕ್ಕೂ ನಮಗಿರೋದಿಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇಬ್ಬರಿಗೂ ಇದ್ದೇ ಇರುತ್ತೆ. ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಮಾತಿನಲ್ಲಿ ಹತೋಟಿ ಇಟ್ಕೊಂಡು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾವಾಗಲೂ ಚೆನ್ನಾಗಿರಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಟಾಪಿಕ್ ಜೊತೆ ಸಿಗೋಣ. ಬೈ ಫ್ರೆಂಡ್ಸ್.